ಬಿಡುಗಡೆ ಹೊಂದಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟಾ? ಯೇಸು ಸುರಿಸಿದ ರಕ್ತದಿಂದಲೇ ನಾವು ಬಿಡುಗಡೆ ಹೊಂದಿದ್ದೇವೆ. ಹಲ್ಲೆಲೂಯಾ. ಲಾಸ್ಟ್ ವಾರ ಆಚೀರ್ವಾರ ನಿಮಗೆ ಹೇಳಿದೆ, ಯಾಕೆ ಯೇಸು ಸ್ವಾಮಿ ನಮಗಾಗಿ ಬಲಿ ಕೊಡಬೇಕು? ಕರೆಕ್ಟಾ? ಯಾಕೆ ಯೇಸು ಸ್ವಾಮಿ ನಮಗಾಗಿ ಜೀವ ತ್ಯಾಗ ಮಾಡಬೇಕು? ಹಲ್ಲೆಲೂಯಾ. ಇವತ್ತು ದೇವರು ನನಗೆ ಒಂದು ವಾಕ್ಯ ನಂತರ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನೇ ಅರ್ಪಣೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆತನ ಸುರಿಸಿದ ರಕ್ತದಿಂದಲೇ ನಾವು ಬಿಡುಗಡೆ ಹೊಂದಿದ್ದೇವೆ. ಹಲ್ಲೆಲೂಯಾ. ಒಂದು ವಾಕ್ಯ ತಗೊಳ್ಳಿ, ಯೆಶಾಯ ತಗೊಳ್ಳಿ 49:25 ಓದೋಣ. ಅದಾದ ನಂತರ ಆಮೇಲೆ ಬರೋಣ. 49:25 ಓದಿ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ತಗೊಳ್ಳಿ. ತೆಲುಗುನಾಗ ಅಂದ್ರೆ ಹೇಳ್ಬೇಕಾ? ನಮ್ಮಲ್ಲಿ ಓಡ್ತಾ ಇದೆ. ನಮ್ಮಲ್ಲಿ ಒಂದು ಕಾರ್ಯ ಇದೆ, ನಮ್ಗೆ ಗೊತ್ತಿಲ್ಲ. ಕರೆಕ್ಟಾ? ಒಂದು ಕಾರ್ಯ ಇದೆ ನಮ್ಮಲ್ಲಿ. ಏನದು? ಸೈತಾನ್ ಕಾರ್ಯಗಳು. ಹಲ್ಲೆಲೂಯಾ. ನಾವೆಲ್ಲ ಮನುಷ್ಯ ತಾನೆ ನಾವೆಲ್ಲ. ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಿದೆ, ಅದನ್ನ ನಾವು ಮರ್ತೋಗ್ತೀವಿ. ಸೈತಾನ್ ಕಾರ್ಯನ ನಾವು ಹಿಂಬಾಲಿಸ್ತೀವಿ. ಹಲ್ಲೆಲೂಯಾ. ಆ ಹೋರಾಟನ ಜಯಿಸಕ್ಕಾಗದೆ ಕಡೆಗೆ ಏನ್ ಮಾಡ್ತೀವಿ? ಸೈತಾನ್ ಮಾತಿಗೆ ನಾವು ಹಾಜರಾಗ್ತೀವಿ. ಹಲ್ಲೆಲೂಯಾ. ಕರೆಕ್ಟಾ? ಬಾಯಿ ತೆಗಿರಿ, ಪ್ರೇಯರ್ ಮಾಡಿ, ಸ್ತೋತ್ರ ಮಾಡಿ. ಹೇಳ್ತಾರೆ ಏನಕ್ಕೆ? ನೀನ್ ತೆಗಿಬೇಡ, ಹಾಗೆ ಇರು ಅಂತ ಏನ್ ಮಾಡ್ತಾರೆ? ನಿಮ್ ಬಾಯಿ ಮುಚ್ಚತಾನೆ ಇರ್ತಾನೆ. ಹಲ್ಲೆಲೂಯಾ. ನಿಮ್ ಬಾಯಿ ತೆಗಿಯಕ್ಕೆ ಬಿಡೋದಿಲ್ಲ. ಯಾಕೆ? ನಿಮ್ಮಲ್ಲಿ ಒಂದಿದ್ದಾನೆ, ಯಾರು ಕಾರ್ಯ ಮಾಡ್ತಾರೆ ಸೈತಾನ್. ಹಲ್ಲೆಲೂಯಾ. ಬಾಯಿ ತೆಗೆದು ಸ್ತೋತ್ರ ಮಾಡಿ, ಗಟ್ಟಿಯಾಗಿ ನೇರ ಮಣಕಲಾಕಿ ಹಾಗೆ ಹೀಗೆ ಅಂತ ಹೇಳ್ತಿರ್ತೀನ, ನಿಮ್ಮನ್ನ ತೆಗಿ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಿಮ್ ಬಾಯಿ ತೆಗ್ದಿ ಸ್ತೋತ್ರ ಮಾಡಿ ಅವನ ಓಡಿಸ್ಬಿಡ್ತೀಯಲ್ಲ. ಹಲ್ಲೆಲೂಯಾ. ಕೇಳಿಸ್ತೀಯಾ? ನಿನ್ ಬಾಯಿ ತೆಗ್ದಿ ಸ್ತೋತ್ರ ಮಾಡಿ, ಪ್ರೇಯರ್ ಮಾಡಿ, ದೇವರನ್ನ ಆರ್ಕೆ ಮಾಡಿ ನೀನು ಅವನ್ನ ಓಡಿಸ್ಬಿಡ್ತೀಯಲ್ವಾ? ಅದಕ್ಕೆ ನಿನ್ನ ಬಾಯಿ ತೆಗಿಯಕ್ಕೆ ಬಿಡೋದಿಲ್ಲ, ಹಾಗೆ ಮುಚ್ತಾನೆ. ಹಲ್ಲೆಲೂಯಾ. ಹಾಗೆ ಮುಚ್ತಾನೆ. ಮುಚ್ಚಿ ಅಂತ ಬಾಯಿ ತೆಗಿಸ್ತಾನ ಅಂತ. ನಿದ್ದೆ ಬರೋತರ, ಹಲ್ಲೆಲೂಯಾ. ಸುಸ್ತಾಗತರ, ಟೈರ್ಡ್ನೆಸ್ ಆಗತರ. ಯಾವ ಮುಗಿಸ್ತಾರೆ ಈ ಪಾಸ್ಟ್ರು? ಟೈಮ್ ಆಯ್ತು, ಟೈಮ್ ನೋಡೋಣ. ಹಲ್ಲೆಲೂಯಾ. ಮನೆ ಕಮಿಟ್ಮೆಂಟ್ಸ್ ಮುಂದೆ ಇರ್ತಾರೆ. ಹಲ್ಲೆಲೂಯಾ. ಪ್ರೇಯರ್ ಆಗ್ತಾ ಇರ್ಲಿ, ಆಚೆ ಹೋಗ್ಬಿಡ ಅಂತ ಹೋಗೋದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಈ ತರ ನಮ್ಮಲ್ಲಿ ಈ ರೀತಿ ಕಾರ್ಯ ಮಾಡ್ತಾನೆ ಇರ್ತಾನೆ. ಹಲ್ಲೆಲೂಯಾ. ಇದನ್ನ ಓಡಿಸ್ಬೇಕು ಅಂತಾನೆ ದೇವರು ನಂಗೆ ಈ ವಾಕ್ಯ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಓದಿ ಆ ವಾಕ್ಯನ. ಯೆಹೋವನು ಹೀಗನ್ನುತ್ತಾನೆ, ಶೂರನ ಸೆರೆಯು ಅಪಹರಿಸಲ್ಪಡುವುದು, ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು, ನಿನ್ನೊಳಗೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಸಂಗಡ ಯಾರು ಓಡಾಡ್ತಾರೋ ಅವ್ರಿಗೆ ಸಂಗಡ ಯಾರು ಓಡ್ತಾರಂತೆ? ದೇವರೇ ಓಡಾಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಉದ್ಧರಿಸೋದು ಯಾರಂತೆ? ದೇವರೇ ನಮ್ಮನ್ನು ಉದ್ಧರಿಸ್ತಾರೆ. ಹಲ್ಲೆಲೂಯಾ. ನಾವು ಕ್ರಮವಾಗಿ ಇರ್ಬೇಕು ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ನಾವು ಯಾರಿಗಾದ್ರೂ ಗುಲಾಮರಾಗಿದ್ದೀರಾ? ಆಗಿಲ್ಲ. ಹಲ್ಲೆಲೂಯಾ. ನಮ್ಮನ್ನ ಯಾರು ಗುಲಾಮ ಅಂತ ಕೇಳೋದಿಲ್ಲ. ಅದೇ ನೀವು ಸ್ವಲ್ಪ ಲೋಕದ ದೃಷ್ಟಿಸಿ ನೋಡಿ. ಒಂದು MLA ಕರೆದಿರುವಂತ ಜನ ನೋಡಿ, ಒಂದು ಕಾರ್ಪೊರೇಟರ್ ಕರೆದಿರುವಂತ ಜನ ನೋಡಿ, ಒಂದು UN ಸಂಘದಲ್ಲಿರುವಂತ ಜನ ನೋಡಿ. ಹಲ್ಲೆಲೂಯಾ. ಕೈ ಕಟ್ಕೊಂಡು ಹಾರಾಡ್ಕೊಂಡು ಹಿಂಗ್ ಓಡುತ್ತೆ. ನಮ್ಗೆ ಯಾರ ಇಟ್ಟಿದಾರ? ಆ ತರ ಇಟ್ಟಿದಾರ? ನಾವು ಯಾರಿಗೂ ಗುಲಾಮರಲ್ಲ. ಹಲ್ಲೆಲೂಯಾ. ನಮ್ಮನ್ನ ದೇವರು ಮಕ್ಕಳು ಆಳುಗಳು ಶಿಷ್ಯರು ಅಂತ ಕರೆದೇ ಇಲ್ಲ ಅಲ್ವಾ? ನನ್ನ ಮಕ್ಕಳು ಅಂತ ಕರೆದವ ಅಲ್ವಾ? ಮಕ್ಕಳ ಪ್ರೀತಿ ನಮಗೆ ಕೊಟ್ಟಿದ್ದಾರೆ ದೇವರು. ನಾವ್ ಯಾರು ಗುಲಾಮರು ಇಲ್ಲ. ಇದೀರಾ? ನಾರ್ತ್ ಕೊರಿಯಾ ಗೊತ್ತಾ? ನಾರ್ತ್ ಕೊರಿಯಾ ದೇಶ ಗೊತ್ತಾ? ನಾರ್ತ್ ಕೊರಿಯಾದಲ್ಲಿ ಕಿಂಗ್ ಚಾಂಗ್ ಗೊತ್ತಾ? ದೇಶದ MLA, ದೇಶದ ಪ್ರಧಾನಮಂತ್ರಿ ಕಿಂಗ್ ಚಾಂಗ್ ಗೊತ್ತಾ? ನಾರ್ತ್ ಕೊರಿಯಾದಲ್ಲಿ ಕಿಂಗ್ ಚಾಂಗ್ ಅಂತ ಒಂದು ಇವನಿದ್ದಾನೆ. ಯಾರೋ ಈಗ ನಮ್ಗೆಲ್ಲ ಮೋದಿ ಯಾವ ತರ ಇದ್ದಾನ ಆ ತರ ಆ ದೇಶಕ್ಕೆ ಅವನಿದ್ದಾನೆ.
ಅಲ್ವಾ, ಕಿಂಗ್ ಚಾಂಗ್ ಅಂತ. ಅವನು ಅಲ್ಲಿಂದ ರೂಲ್ಸ್ ಏನ್ ಗೊತ್ತಾ, ಅಲ್ಲಿಂದ ಕಂಡೀಷನ್ ಏನ್ ಗೊತ್ತಾ, ತುಂಬಾ ಭಯಂಕರವಾದಂತ ಕಂಡೀಷನ್. ಆ ದೇಶದಲ್ಲಿ ನಗ್ಬಾರ್ದು, ಸುಮ್ನೆ ಆಟೋಮೆಟಿಕಲಿ ನಗ್ಬಾರ್ದು. ಅವನ್ನ ಅರೆಸ್ಟ್ ಮಾಡ್ತಾರೆ. ಸುಮ್ಮನೆ ಸ್ಮೈಲ್ ಕೊಟ್ರೆ ಅರೆಸ್ಟ್ ಮಾಡ್ತಾರೆ, ಗುಂಡಿಕ್ಕಿ ಕೊಲ್ತಾರೆ. ಹಲ್ಲೆಲೂಯಾ. ಆ ದೇಶದಲ್ಲಿ ರೂಲ್ಸ್ ಹಾಕ್ತಾರ, ಕಳ್ತನ ಮಾಡಬಾರ್ದು. ಬೈಕು ಅದಿದು ಕಳ್ತನ ಮಾಡಿದ್ರೆ ಆ ದೇಶದ ರೂಲ್ಸ್ ಯಾವ ತರ, ನಡು ಬೀದಿಯಲ್ಲಿ ಗೋಣಿ ಪಟ್ಟೆ ಕತ್ತಿಗೆ ಸುತ್ತಬಿಟ್ಟು ಕತ್ತನ್ನ ಕತ್ತಿಸ್ತಾರೆ. ಅರ್ಥ ಆಯ್ತಾ? ದೊಡ್ಡ ಕೋರ್ಟ್ ಗೊತ್ತಲ್ಲ, ಕೋರ್ಟ್ ಶಿಕ್ಷೆ ಆಗಿರ್ತಲ್ಲ. ನೋಡ್ದ, ನನ್ನಲ್ಲಿ ಹೋರಾಡುವಂತ ಸಂಗಡ ಆತನೇ ಹೋರಾಡಿ ನನ್ನ ಮಕ್ಕಳನ್ನು ಉದ್ಧರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗಿಂತ ಒಂದು ಪಟ್ಟು ಮೇಲೆ ಇದ್ದಾರೆ ದೇವರು. ಕರೆಕ್ಟಾ? ನಮ್ಮನ್ನ ಉದ್ಧರಿಸಬೇಕು ಅಂತಾನೆ ದೇವರ ಇಚ್ಛೆ ಆಗಿದೆ, ದೇವರ ಡಿಸಿಷನ್ ಆಗಿದೆ. ನಾವು ಏನ್ ಪಲ್ಟಿ ಹೊಡೆದ್ರು, ನಾವ್ ಯಾಕೆ ಕ್ರಾಸ್ ನೋಡಿದ್ರು ಆಗಲ್ಲ. ನಮ್ನ ಹೊಡೆದು ಬಡ್ದು ಬುದ್ಧಿ ಕಲ್ಸಾದ್ರು ಆತನ ಕರ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ. ಆತರ ನಮ್ಗೆ ನಮ್ ದೇವರು ಎಲ್ಲ ಸಮಯದಲ್ಲಿ ನಮ್ಗೆ ಆ ರೀತಿ ನಮ್ಗೆ ಏನ್ ಮಾಡ್ತಾರೆ, ನಡೆಸ್ಕೊಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ತಗೊಳ್ರೆ, ವಿಮೋಚನೆ ಕಂಡ 24:11 ಬೇಗ. ಅನ್ನಪಾನ ಒದಗಿಸಿಕೊಳ್ಬೇಕಂತಂದ್ರೆ ದೇವರ ದರ್ಶನ ಮಾಡಬೇಕಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ನಮ್ಗೆ ಎಷ್ಟು ಸ್ಪಷ್ಟವಾಗಿ ದೇವರು ಇಟ್ಟಿದ್ದಾರೆ. ಅವರು ಅಷ್ಟೊಂದು ಸ್ಪಷ್ಟವಾಗಿ ಅವರು ಅಷ್ಟು ಕಾರ್ಯ ಮಾಡ್ಬೇಕು ಅಂತಂದ್ರೆ 40,000 ಜನ ಅಲ್ವಾ ಮೋಶೆ ಹಿಂಬಾಲಿಸಿದ್ರು. ಎಷ್ಟು ಜನ? 40,000 ಜನ ಮೋಶನ ಹಿಂಬಾಲಿಸಿದ್ರು. ಲಾಸ್ಟಿಗೆ ಉಳಿದ ಎಷ್ಟು ಜನ ಹೇಳಿ? ಮುಂದೆ ಯಾರು? ಎಷ್ಟು ಜನ? ಅದೇ ಸ್ವಲ್ಪ ಜನರು ಎಷ್ಟು ಜನ? ಏನಮ್ಮ? ಎಷ್ಟು ಜನಪ್ಪ? ಇನ್ನೆಷ್ಟು ಜನ? 4 ಜನನ. ಬೈಬಲ್ ನೀವು ರೆಫರೆನ್ಸ್ ನೋಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗೆ ನಾವು ಏನ್ ಮಾಡ್ಬೇಕು, ದೇವರ ದರ್ಶನ ಮಾಡಿದ್ರಿ, ಅವರು ಆಹಾರ ಒದಗಿಸಿಕೊಂಡ್ರು. ಹಲ್ಲೆಲೂಯಾ. ಇವತ್ತು ಅಷ್ಟೇ ನಾವು ದೇವರ ಜೊತೆಲಿ ನಾವು ಇಡೋದಾದ್ರೆ ಖಂಡಿತವಾಗೂ ನಮ್ಗೆ ಯಾವತ್ತೂ ಏನು ಕೊರತೆ ಆಗೋದಿಲ್ಲ. ಆಗುತ್ತಾ? ಕೊರತೆ ಕೊಡೋದೇ ಇಲ್ಲ ನಂಗೆ. ಏನಿಗೆ ಕೊರತೆ ಕೊಡೋದಿಲ್ಲ? ಓದಿ, ಯೋಹಾನ ತಗೊಳ್ಳಿ. ಯೋಹಾನ 16:5 ಓದಿ ಬೇಗ. ಈಗ ನಾನು ನನ್ನನ್ನು ಕಳಿಸಿಕೊಟ್ಟಾತನನ್ನು ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತಿ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ ನೀತಿ ನ್ಯಾಯ ತೀರ್ವಿಕೆಯನ್ನು ಮಾಡಿ ಈ ವಿಷಯಗಳಲ್ಲಿ ಲೋಕಕ್ಕೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ವಾಕ್ಯ ಯಾರು ಹೇಳ್ತಾರೆ? ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ ಜೊತೆಲಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಪಾಪ ಪರಿಹಾರ ಆಗೋದಿಲ್ಲ. ಆಗ್ತೈತಾ? ದೇವ್ರನ್ನ ನಮಗೆ ಹೋಗಿ ಅರ್ಪಣೆ ಮಾಡಿಕೊಟ್ಟು ಅವ್ರ ಜೀವ ದಾನವನ್ನು ಮಾಡಿ ಪುನರುತ್ಥಾನ ಹೊಂದಿಲ್ಲ ಅಂದಿದ್ರೆ ನಾವ್ ಯಾವ ರೀತಿ ಜೀವಂತವಾಗಿ ಇರ್ತಿರ್ಲಿಲ್ಲ. ಹಲ್ಲೆಲೂಯಾ.
ಹಲ್ಲೆಲೂಯ. ಅರ್ಥ ಆಯ್ತಾ? ಕರೆಕ್ಟಾ? ಏನಕ್ಕೆ ಅಂತಂದ್ರೆ ಅವ್ರು ಹೋಗಿನೇ ತಂದೆ ಮುಖಾಂತರನೇ ಆ ಮಗನನ್ನು ಕಳಿಸಿಕೊಟ್ರು. ಹಲ್ಲೆಲೂಯ. ಯಾರಿಗೋಸ್ಕರ? ನನಗೋಸ್ಕರ. ಅವ್ರು ಹೋಗಿನೇ ಯೇಸು ಸ್ವಾಮಿ ಶಿಷ್ಯಂದ್ರಿಗೆ ಹೇಳಿದ್ರ, ನಾನು ಹೋಗಿ ಮತ್ತೆ ಪುನಃ ಬರ್ತೀನಿ ಅಂತ. ಹಲ್ಲೆಲೂಯ. ಅವ್ರು ಹೋಗಿ ಬಂದಿರೋದ್ರಿಂದನೇ ನಾವು ಜೀವಂತವಾಗಿ ನಾವು ಇರೋದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯ. ಯಾರಿಗೋಸ್ಕರ ಬಂದಿದ್ದಾರೆ? ನನಗೋಸ್ಕರನೇ ಬಂದಿದ್ದಾರೆ. ಹಲ್ಲೆಲೂಯ. ಅದನ್ನ ಇಟ್ಟು ನಾವು ಹೋಗೋದಾದ್ರೆ ದೇವರು ನಿಜವಾಗೂ ನಮ್ಮನ್ನ ದಾರಿ ನಡೆಸ್ತಾರೆ. ಹಲ್ಲೆಲೂಯ. ಏನಕ್ಕೆ ಅಂತಂದ್ರೆ ಪ್ರತಿ ದಿನನೂ ಯಾರಿಗೆ ಇಲ್ಲ ಕಮಿಟ್ಮೆಂಟ್? ಎಲ್ಲಾರಿಗೂ ಇದೆ ಅಲ್ವಾ? ಯಾರಿಗಿಲ್ಲ ಪ್ರಾಬ್ಲಮ್, ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಕಣ್ಣೀರು, ಯಾರಿಗಿಲ್ಲ ವೇದನೆ, ಎಲ್ಲಾರಿಗೂ ಇದೆ. ಹಲ್ಲೆಲೂಯ. ಆ ವೇದನೆ ತೆಗಿಬೇಕು ಅಂತಾನೆ ದೇವರು ನನಗಾಗಿನೇ ಬಂದಿರೋದು. ಹಲ್ಲೆಲೂಯ. ಆ ವೇದನೆ ತೆಗಿಬೇಕು ಅಂತಾನೆ. ಹಲ್ಲೆಲೂಯ. ಸಂಪೂರ್ಣವಾಗಿ ನಾವು ಕುಟುಂಬ ಸಮೇತನವಾಗಿ ನಾವು ಒಪ್ಪಿಸಿಕೊಟ್ರೆ ದೇವರಿಗೆ ಖಂಡಿತವಾಗೂ ನಿಮ್ಮ ಮನೆಯಲ್ಲಿ ಕಣ್ಣೀರು ಇರೋದಿಲ್ಲ, ನಿಮ್ಮ ಮನೆಯಲ್ಲಿ ಕಷ್ಟ ಇರೋದಿಲ್ಲ, ನಿಮ್ಮ ಮನೆಯಲ್ಲಿ ವೇದನೆ ಇರೋದಿಲ್ಲ. ಹಲ್ಲೆಲೂಯ. ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು ನಾವು ದೇವರ ಹತ್ರ. ಹಲ್ಲೆಲೂಯ. ಹಲ್ಲೆಲೂಯ. ಏನಕ್ಕೆ ಅಂತಂದ್ರೆ ದೇವರಿಗೆ ಗೊತ್ತಿದೆ ನಮ್ಮ ಕಮಿಟ್ಮೆಂಟ್ಸ್ ಅಲ್ವಾ? ಗೊತ್ತಿದೆ ಅಲ್ವಾ? ನೋಡಿ, ಯೇಸು ಸ್ವಾಮಿನೇ ಹೇಳಿದ್ದಾರೆ ತನ್ನ ಶಿಷ್ಯರಿಗೆ, ನಾನು ಹೋಗಿ ಮತ್ತೆ ಪುನಃ ದೇವರ ಕಳಿಸಿದಂತ ಮಗನಾಗಿನ ಬರ್ತೀನಿ ಅಂತ. ಹಲ್ಲೆಲೂಯ. ಸತ್ತೋದ್ರು ಮತ್ತೆ ಪುನರತ್ರ ಬಂದ್ರೆ ಇಲ್ವಾ? ಶಿಲ್ಬೆಗೆ ಹಾಕಿದ್ರು ಮತ್ತೆ ಜೀವಂತವಾಗಿ ಇದ್ದಾರ ಇಲ್ವಾ? ಆ ಶಿಷ್ಯಂದ್ರಿಗೆ ಭಯ ಆಯ್ತೈತೆ. ಅವ್ರು ಹೇಳ್ತಾರ ಮಾತು. ಹಲ್ಲೆಲೂಯ. 12 ಜನ ಶಿಷ್ಯಂದ್ರಿಗೆ ಹೇಳ್ಬೇಕಾದ್ರೆ ಭಯ ಆಗ್ತಿತ್ತು ಆ ಮಾತು. ಹಲ್ಲೆಲೂಯ. ನಮ್ಗೆ ಭಯನೇ ಇಲ್ಲ ನಮ್ಗೆ. ಇವತ್ತು ಭಯ ಇದೆ ನಮ್ಗೆ, ಸ್ವಲ್ಪ ಭಯ ಇದೆ. ಏನಂದ್ರು? ದೇವರ ಮುಂದೆ ನಿಮ್ಮ ಮುಂದೆ ಪ್ರತಿಷ್ಠೆ ಆದ್ರೂ ಕೂಡ ನಿಮ್ಗೆ ಭಯ ಇರೋದು. ನಮ್ಗೆ ಭಯ ಇರಲ್ಲ. ನನಗೂ ಸೇರ್ಸ್ಕೊಂತೀನಿ. ಹಲ್ಲೆಲೂಯ. ಯಾಕೆಂದ್ರೆ ನಾವು ಆರತಿ ಬಾಳ್ತಾ ಇದೀರಿ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತೇನ ಕೆಲಸ ಮಾಡಿ ಊಟ ಸೇರಿಸ್ತೀವಿ. ಆಗಿನ ಕಾಲದ ಸ್ವಲ್ಪ ಹಿಂದಕ್ಕೆ ಹೋಗಿ, ಏನ್ ಸಿಸ್ಟರ್, ಸ್ವಲ್ಪ ಹಿಂದಕ್ಕೆ ಹೋಗಿ. ನೀವೇಂತರ ನಮಗೂ ಸೇರ್ಸ್ಕೊಂತೀವಿ. ಸ್ವಲ್ಪ ಹಿಂದಕ್ಕೆ ವರ್ಷ. ಆ ಶತಮಾನದಲ್ಲಿ ದೇಶಸ್ವಾಮಿ ಇದ್ದಂದ್ರಲ್ಲ, 5 ರೊಟ್ಟಿ 2 ಮೀನ್ನ 5,000ಗೆ ಹಂಚ್ಕೊಟ್ರಲ್ಲ, ಆ ತರ ಆ ಶತಮಾನದಲ್ಲಿ ನಾವಿದ್ದಿದ್ರೆ ಅಯ್ಯೋ ಕೆಲಸ ಅಂತಿದ್ರಾ? ಹೇಳ್ರಿ ನೋಡೋಣ. ಅಯ್ಯೋ ಲೋನ್ ಅಂತ ಮಾಡ್ಬೇಕಂತಿದ್ರಾ? ಅವಾಗ ಯಾವ ಲೋನ್ ಇಲ್ಲ, ಯಾ ಕೆಲಸ ಇಲ್ಲ. ಕರೆಕ್ಟಾ? ಎಲ್ಲಾನು ದೇವರೇ ಒದಗಿಸಿ ಕೊಡ್ತಿದ್ರು. ಕರೆಕ್ಟಾ? ಇವಾಗ ನಮ್ಗೆ ಕಮಿಟ್ಮೆಂಟ್ ಆದಾಯದಿಂದ ನಮ್ಗೆ ಈ ತರ ಒಂದು ಜವಾಬ್ದಾರಿ ಬರುತ್ತೆ ಅಲ್ವಾ? ನೋಡಿ, ದೇವರು ಎಷ್ಟು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ. ಆತನು ಜೊತೆಲಿಂದ ಶಿಷ್ಯಂದ್ರು ನಂಬಲಿಲ್ಲ. ದೇವರು ಹೇಳಿದ ಮಾತನ್ನ ನಂಬಲಿಲ್ಲ. ಆದ್ರೆ ಕೆಲವರು ನಂಬಿದ್ರು, ಆದ್ರೂ ಅವ್ರಿಗೆ ಭಯ ಬಂದಿಲ್ಲ. ಹಲ್ಲೆಲೂಯ. ಅಷ್ಟು ಸ್ಪಷ್ಟವಾಗಿ ದೇವರು ನಮ್ಗೆ ಇಂಗಿಡಿಸಿ ಹೇಳ್ತಿದ್ರೆ, ಆತನು ಹೋಗಿ ಮತ್ತೆ ಪುನಃ ಬರ್ತೀವಿ ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಓದಿ ಮತ್ತೊಂದ್ಸಲ ವಾಕ್ಯನ. ಆದರೆ ಈಗ ನಾನು ನನ್ನನ್ನು ಕಳಿಸಿಕೊಟ್ಟಾತನ ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತಿ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ಯಾರಾದ್ರೂ ಕೇಳ್ತಾರಾ? ಯೇಸು ಸ್ವಾಮಿನ ನೀ ಎಲ್ಲಿ ಹೋಗ್ತಿದಿ ಅಂತ ಕೇಳ್ತಾರಾ? ಒಬ್ಬನಾದ್ರೂ ಕೇಳಲಿಲ್ಲ. ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳುತ್ತೇನೆ. ಈ ಮಾತುಗಳನ್ನು ಫಸ್ಟೇ ತಿಳಿಸಿದ್ದಾರೆ ದೇವರು. ಯಾರಿಗೆ? ಶಿಷ್ಯಂದ್ರಿಗೆ. ನಿಮ್ಮ ಹೃದಯವು ದುಃಖದಿಂದ ತುಂಬಿದೆ. ನಿಮ್ಮ ಹೃದಯಗಳು ದುಃಖದಿಂದ ತುಂಬಿದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ಕೇಳಿರಿ. ನಾನು ಹೋಗುವುದು ನೋಡಿ, ಅವರು ಹೋಗುವುದು ನಮಗೆ ಹಿತಕರವಾಗಿದೆ. ಹಿತಕರ ಅಂದ್ರೆ ಏನು? ಒಳ್ಳೇದಾಗಿದೆಯಾ? ಅವರು ಹೋಗಿದ್ದಕ್ಕೆ ನಮ್ಗೆ ಒಳ್ಳೇದಾಯ್ತು. ಕರೆಕ್ಟಾ? ಹಲ್ಲೆಲೂಯ. ಈ ರೀತಿ ನಮ್ಮನ್ನ ಪ್ರೀತಿ ಮಾಡಿದರೆ ದೇವರು ತನ್ನನ್ನೇ ತ್ಯಾಗ ಮಾಡಿ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಗೆ ಈ ರೀತಿ ದೇವರ ನಮ್ಗೆ ಏನ್ ಮಾಡಿದ್ದಾರೆ? ನಮ್ಮನ್ನ ಕಾಪಾಡ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ, ಈ ರೀತಿ ಪ್ರೀತಿ ಮಾಡಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಕಡೆದಾಗಿ ಒಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಯೆರೆಮೀಯ ತಗೊಳ್ಳಿ.
31:25. ಬೇಗ. ಜಾರಿ ತೂರುವ ಕಂಬಗಳನ್ನು ಹಾ. ಕೈ ಮರಗಳು ಹ್ಮ್. ನಿಲ್ಲಿಸಿಕೋ. ಹ್ಮ್. ನೀನು ಯಾವ ಮಾರ್ಗದಲ್ಲಿ ಹ್ಮ್. ಹೋಗಿ ಬಿಟ್ಟಿಯೋ ಹ್ಮ್. ಅದಕ್ಕೆ ನಿನ್ನ ಮನಸ್ಸನ್ನು ಏನಂತ ನಾನು ಬರಲಿಯವರೆಲ್ಲ ತಂಪು ಏನ್ ಕೊಡಿಸ್ತಾನಂತೆ? ಇನ್ನೊಬ್ರು ಓದಿ ಅದನ್ನ ಸ್ಟ್ರಾಂಗ್ ಆಗಿ ತಮಿಳ್ ಸದಮ. ನಾನು ಹಾ. ಬಳಲಿದವರನ್ನು ಬರಲಿ ಹೋದವರನ್ನು ತಂಪುಗೊಳಿಸಿ ಕುಂದಿ ಹೋದವರ ಎಲ್ಲರನ್ನು ತೃಪ್ತಿಪಡಿಸುವೆನು. ಇವಾಗ ಕರೆಕ್ಟ್ ಬಂತು. ಹಲ್ಲೆಲೂಯಾ. ಕುಂದಿ ಹೋದವರ ಎಲ್ಲರನ್ನು ತೃಪ್ತಿ ಪಡಿಸ್ತಾರಂತೆ. ಹಲ್ಲೆಲೂಯಾ. ನಾವೆಲ್ಲ ಯಾರಂತೆ? ಕುಂದಿ ಹೋದವರು. ಹಲ್ಲೆಲೂಯಾ. ತೃಪ್ತಿ ಹೊಂದಿದಿರಿ ಒಂದು 40%, ಒಂದು 60% ಮಾತ್ರ ಹೊಂದಿದಿರಿ. ಹಲ್ಲೆಲೂಯಾ. ಸಂಪೂರ್ಣವಾಗಿ ನಾವು 100% ಇನ್ನ ತೃಪ್ತಿ ಹೊಂದಿಲ್ಲ. ಹೊಂದಿದ್ದೀರಾ? ಹೊಂದಿರೋದ ಕೈ ಎತ್ತಿ ನೋಡೋಣ. ಏನಮ್ಮ ಹೊಂದಿರ ನೀವು? ಹಲ್ಲೆಲೂಯಾ. ತಮಿಳ சொல்லுமா? நான் விடாய்ந்த ஆத்துமாவை ஆ. சம்பூர்ணமடைய பண்ணி ஆ. தோய்ந்த எல்லா ஆத்துமாவையும் நிரப்புவேன். ಆಮೆನ್. ಹಲ್ಲೆಲೂಯಾ. ಕರೆಕ್ಟ್ ಅಷ್ಟೇನಾ? ಹಲ್ಲೆಲೂಯಾ. ನೋಡಿ, ಸಂಪೂರ್ಣವಾಗಿ ನಾವು ತೃಪ್ತಿ ಹೊಂದಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದೇವ್ರನ್ನ ಬಿಗ್ಗಿಯಾಗಿ ಇಟ್ಕೊಬೇಕು. ಹಲ್ಲೆಲೂಯಾ. ನಮ್ಮ 60% ಪ್ರೀತಿ ಮಾಡ್ತಾರೆ ಅವರು, ನನ್ನ 40% ಪ್ರೀತಿ ಮಾಡ್ತಾ ಇದಾರೆ. ಸಂಪೂರ್ಣವಾಗಿ ನಮ್ಮನ್ನ ಪ್ರೀತಿ ಮಾಡಿದ್ರೆ ನಾವ್ ಯಾವ ಎತ್ತಕ್ಕೆ ಇರ್ತೀವಿ ಅಂತ ನೀವು ಯೋಚನೆ ಮಾಡಿ. ಹಲ್ಲೆಲೂಯಾ. ನಮ್ಮನ್ನ ಸಂಪೂರ್ಣವಾಗಿ 100% ದೇವರು ನನ್ನ ಜೊತೆಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದಾರೆ ಅಂತ ಅಂದ್ರೆ ನೀನ್ ಯಾವ ಎತ್ತರದಲ್ಲಿ ಇರ್ತೀಯಾ ಅದನ್ನ ನೀವು ಸ್ವಲ್ಪ ಥಿಂಕ್ ಮಾಡಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮನ್ನ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತಾ ಇದಾರೆ, ನೀವು ಎಷ್ಟು ಮಟ್ಟಕ್ಕೆ ದೇವರಿಗೆ ಪ್ರೀತಿ ಮಾಡ್ತಿದ್ದೀರಾ ಅಂತ ಸ್ವಲ್ಪ ಥಿಂಕ್ ಮಾಡೋದಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ತೃಪ್ತಿ ಹೊಂದಬೇಕು ಅಂತಾನೆ ಆತನ ಪ್ರಾಣ ತ್ಯಾಗ ಮಾಡಿದ್ದು. ಕರೆಕ್ಟಾ? ನಾವು ತೃಪ್ತರಾಗಿರ್ಬೇಕು ಅಂತಾನೆ ಆತನ ಜೀವನ ದಾನವನ್ನು ಮಾಡಿದ್ರು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಾನು ಚೆನ್ನಾಗಿರೋದೇ ಆತನಿಗೆ ಇಷ್ಟ. ಕರೆಕ್ಟಾ? ನಾನು ಚೆನ್ನಾಗಿರೋದೇ ಆತನಿಗೆ ಇಷ್ಟ. ನಾನು ಹಾಳಾಗೋದು ಆತನಿಗೆ ಇಷ್ಟ ಇಲ್ಲ. ನಾನು 3 ಹೊತ್ತು ತಿಂದು ತೃಪ್ತರಾಗಿ ನಾ ಇರ್ಬೇಕು ಅಂತಾನೆ ದೇವರ ಇಷ್ಟ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ನಮ್ಮನ್ನ ಎಷ್ಟು ಪರ್ಸೆಂಟ್ ದೇವರು ಇಟ್ಟಿದ್ದಾರೆ ಅಂತ ನಾವು ಸ್ಕ್ಯಾನ್ ಮಾಡ್ಬೇಕು. ಇವತ್ತು ಎಷ್ಟು ಜನ ಸ್ಕ್ಯಾನ್ ಮಾಡ್ತೀರಾ? ಏನಮ್ಮ ಪರ್ಸೆಂಟೇಜ್ ಗೊತ್ತಾ ನಿಮ್ಗೆ? ಮುಂದೆನವರಿಗೆ ಪರ್ಸೆಂಟೇಜ್ ಗೊತ್ತಾ? ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಾ? ಗೊತ್ತಿಲ್ಲ? ಬಾಯಿಲ ಮಾಡ್ಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವ್ರ ಹತ್ರ ನಾವು ಹೇಳ್ಬೇಕು. ಈಗ ನೋಡಿ, ಸಂಡೇ 11 ಗಂಟೆಯಿಂದ 3 ಗಂಟೆವರೆಗೂ ದೇವರಿಗೆ ಟೈಮ್. ಬಾಕಿ ಟೈಮ್ ಇಲ್ಲ. ನನ್ನ ಆಡಿದ್ದೇ ಆಟ. ಕರೆಕ್ಟಾ? ಓಡಿದ್ದೆ ಓಟ, ಆಡಿದ್ದೆ ಆಟ. 11 ಗಂಟೆಯಿಂದ 1 ಗಂಟೆ 1:30ವರೆಗೂ ಅಮ್ಮಮ್ಮ ಅಂದ್ರೆ 3 ಅವರ್ ಟೈಮ್ ಸಂಡೇ. ಇನ್ನ 6 ದಿನ ನಂದೆ, 6 ದಿನ ನಂದೆ. ನಾನು ಎಲ್ಲಾದ್ರೂ ಓಡಿ ನಂದೆ. ನಾನು ಏನಾದ್ರು ಬರ ನಂದೆ. ಈ ರೀತಿ ನಾವು ಟೈಮ್ ಇಟ್ಟಿದ್ದೀರಾ ಇಲ್ಲ? ಕರೆಕ್ಟಾ? ಈ ತರ ಟೈಮ್ ಇಟ್ಟಿದ್ದೀವಿ. ಅಯ್ಯೋ ಸಂಡೇ ಭಾನುವಾರ ಪ್ರೇಯರ್ಗೆ ಹೋಗ್ಬೇಕು, ಎಷ್ಟೋ ಮಾಡ್ದಂಗೆ ನಾವು ಅಲ್ವಾ? ನಿಮ್ಮನ್ನೇ ಸೇರಿಸಿ ನನಗೂ ಸೇರಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಅಯ್ಯೋ ಸಂಡೇ ಚರ್ಚ್ಗೆ ಹೋಗ್ಬೇಕು, ಅಪ್ಪನ್ಗ ಫೋನ್ ಮಾಡಿ, ಗಂಡನ್ಗೆಲ್ಲ ಫೋನ್ ಮಾಡಿ, ಕಮಿಟ್ಮೆಂಟ್ಗೆಲ್ಲ ಫೋನ್ ಮಾಡಿ, ಇಲ್ಲ ರೀ ನಾವು ಚರ್ಚ್ಗೆ ಹೋಗ್ಬೇಕ್ರಿ, ಇಲ್ಲ ರೀ ನಾವು ಚರ್ಚ್ಗೆ ಹೋಗ್ಬೇಕು ಅಂತ ನಾವೇನ್ ಮಾಡ್ತೀರಿ? ಕಮಿಟ್ ಆಗ್ಬಿಟ್ಟಿದ್ದೀರಿ. ಆದ್ರೆ ಎಷ್ಟು ಮಾತ್ರ ನಾವು ಕಮಿಟ್ಮೆಂಟ್ ಆಗಿದ್ದೀರಿ ಅಂತ ಇವಾಗ ನೀವು ತಿಳ್ಕೊಬೇಕು. ಹಲ್ಲೆಲೂಯಾ. ಕರೆಕ್ಟಾ? ಕಮಿಟ್ ಆಗಿದ್ದೀರಾ? ಓಕೆ, ಸತ್ಯನೇ. ಸಂಡೇ ಚರ್ಚ್ ಬರ್ತೀರಾ? ಓಕೆ, ಸತ್ಯನೇ. ಎಷ್ಟು ಮಟ್ಟಕ್ಕೆ ಆಗಿದ್ದೀರಾ ಅಂತ ನಮ್ಗೆ ಪರ್ಸೆಂಟೇಜ್ ಬೇಕಾ ಬೇಡವಾ? ಡ್ರೈವರು ಅಷ್ಟೇ ನಿಮ್ಮನ್ನ, ಅಯ್ಯೋ ನನ್ನ ಮಗಳು, ನನ್ನ ಸುಧಾ ಸಿಸ್ಟರು, ನನ್ನ ಲತಾ ಸಿಸ್ಟರು, ನನ್ನ ಮಿಲನ್ನು, ಅವ್ರಿಗೆ 2 ನಿಮಿಷ ಅವ್ರು ನೋಡೋಣ, ಬಾಕಿದೆಲ್ಲ ಇವ್ರು ನೋಡೋಣ. ಆ ತರ ನಿಮ್ಮನ್ನ ನೋಡಿದ್ರೆ ನಾವೆಲ್ಲಿ ಇರ್ತಿದ್ರೆ ಹೇಳಿ? ಯೋಚನೆ ಮಾಡಿ. ಹಾಗೆ ಯಾಕಂದ್ರೆ ಅವ್ರು ಮಾಡೋದೆಲ್ಲ ಸರಿ, ನಾವು ಮಾಡೋದೆಲ್ಲ ತಪ್ಪು ಅಲ್ವಾ? ಕರೆಕ್ಟಾ?
ಇಲ್ಲ ನಾವ್ ಮಾಡೋದೆಲ್ಲ ಸರಿ, ಅವ್ರು ಮಾಡೋದೆಲ್ಲ ತಪ್ಪ? ಹೇಳಿ ಸ್ವಲ್ಪ, ಕರೆಕ್ಟಾ? ಇವಾಗ ಹೇಳಿ, ವಾರದಲ್ಲಿ 6 ದಿನ ನಿಮ್ಗೆ ಕೊಟ್ಟಿದ್ದಾರೆ ಸ್ವಂತವಾಗಿ, ಇಟ್ಕೊಳ್ಳಪ್ಪ, ಎಂಜಾಯ್ ಮಾಡು, ಏನಾದ್ರು ಮಾಡು, ತಿನ್ನು, ಕುಡಿ, ಸಾಯಿ. 7ನೇ ದಿನದಲ್ಲಿ ಬಂದು ಸಭೆಯಲ್ಲಿ ಬಂದು ಸಾಯಿ. ಕರೆಕ್ಟಾ? ದೇವರು ನನಗಾಗಿನೇ ಕೊಟ್ಟಿರೋ ಮಾತು, ಕರೆಕ್ಟಾ? 7ನೇ ದಿನ ಬಂದು ನನಗಾಗಿ ಇಲ್ಲಿ ಮಣ್ಕಾಲ್ ಹಾಕು, ನಿನ್ನ ವಾರ ನಡೆಸಿದ್ದಾನೆ, ನನಗಾಗಿ ಬಂದು ನನ್ನ ಮಣ್ಕಾಲ್ ಹಾಕು, ನಿಶಾಂತಿ ತಗೋ, ಮನೇಲಿ ಬೇಕಾಗಿದ್ದು ಮಾಡ್ಕೊಂಡು ತಿನ್ನು, ನೆಮ್ಮದಿ ಮಲ್ಕೋ, ನಾಳೆ ಬೆಳಿಗ್ಗೆ ಎದ್ದು ನೀನ್ ಕೆಲಸ ಮಾಡು. ಹಲ್ಲೆಲೂಯಾ. ಇದೇ ತಾನೇ ಹೇಳೋ ದೇವರು, ಏನಮ್ಮ? ಇದೇ ತಾನೇ ಹೇಳೋರೆ? ಎಲ್ಲ ನಿಮ್ಗೊಬ್ಬರಿಗೆ ಅಂತ ನನಗೂ ಸೇರಿಸಿ ಎಲ್ಲಾರು ಸೇರಿಸಿದ್ದಾರೆ. ಇದೇ ತಾನೇ ಹೇಳೋರೆ. ನಾವೇನ್ ಮಾಡ್ತೀರಿ? ಜನಗಳಿಗೆ ಪಬ್ಲಿಸಿಟಿ ಮಾಡ್ತೀರಿ. ಸಂಡೇ ಚರ್ಚ್ಕೋಬೇಕು, ಸಂಡೇ ಚರ್ಚ್ಕೋಬೇಕು. ಸಂಡೇ ಏನಿದೆ ಇಲ್ಲಿ 2 ಅವರ್ ಇಲ್ಲ 3 ಅವರ್ ನಾವು ಟೈಮ್ಗೆ ಕೊಡೋದು ಬ್ಯಾಲೆನ್ಸ್. ಬಾಕಿ ನಂಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಕಾರ್ಯ, ಇಮಿಡಿಯೇಟ್ ಆಗಿ ಇನ್ನೊಂದು ಗುರುಪ್ರವೇಶ, ಇನ್ನೊಂದು ಬರ್ತ್ಡೇ ಫಂಕ್ಷನ್, ಇನ್ನೊಂದು ಮದುವೆ ಫಂಕ್ಷನ್, ಇನ್ನೊಂದು ಮ್ಯಾರೇಜ್ ಫಂಕ್ಷನ್, ಟಕ ಟಕ ತರ ಹೋಗ್ತಾ ಇರ್ತೀರಿ ರೆಡಿ ಆಗ್ಬಿಟ್ಟು. ಮನೆಗೆ ಹೋಗಿ ಬೈಬಲ್ ಎತ್ತಿ ಇಡೋದು ತಡ, ಟಕ್ ಅಂತ ರೆಡಿ ಆಗಿರ್ತೀವಿ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಕ್ಕೆ ಅಲ್ವಾ? ಟಕ್ ಅಂತ ನೀವು ರೆಡಿಯಾಗಿ ಇಮಿಡಿಯೇಟ್ ಆಗಿ ಓಡೋಗ್ತೀರಿ ಟೈಮ್ ಆಗೋದು ಅಂತ. ಅಲ್ಲಿ ಅವ್ರು ಕಾಯ್ತಿರ್ತಾರೆ ಅಂತ. ಯಾರು? ಅವರು ನಿಮ್ಮ ಸಂಬಂಧಿಗಳು, ನಿಮ್ಮ ಫ್ರೆಂಡ್ ಸರ್ಕಲ್ಗಳು ಅವ್ರು ಕಾಯ್ತಿರ್ತಾರೆ ಅಂತ ಟಕ್ ಅಂತ ನಾವು ರೆಡಿ ಆಗಿರ್ತೀವಿ. ನಾವಿಲ್ಲಿ ದೇವರು ಏನ್ ಹೇಳಿದ್ರೆ ಅದ್ರ ದೇವ್ರ ಮಾತಿಗೆ ನಾವು ಬೆಲೆ ಕೊಡ್ಲಿಲ್ಲ, ಅಲ್ಲಿ ನಮ್ಮ ಜನಗಳಿಗೆ, ನಮ್ಮ ಸಂಬಂಧಿಗಳಿಗೆ ನಾವು ಬೆಲೆ ಕೊಡ್ತಾ ಇದೀವಿ. ಅರ್ಥ ಆಯ್ತಾ? ಹೇಳಿ. ಇವಾಗಾದ್ರೂ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ನೀವು ಹೋಗ್ಬೇಡಿ ಅಂತ ನಾವ್ ಹೇಳ್ತಲ್ಲ, ನೀವು ಹೋಗಿ ನೀವ್ ಏನ್ ಬೇಕಾದ್ರೂ ಮಾಡಿ, ಆದ್ರೆ ದೇವ್ರನ್ನ ಮಾತ್ರ ಬೀಳ್ಬೇಡಿ. ಎಲ್ಲಾ ಸಮಯದಲ್ಲಿ ದೇವ್ರನ್ನ ಮುಂದೆ ಎತ್ತಿ ಹೋಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅವಾಗ್ಲೇ ದೇವರು ನಿಮ್ಮನ್ನ ಬಲಪಡಿಸ್ತಾರೆ. ಕರೆಕ್ಟಾ? ಎಲ್ಲ ಮಸ್ತಿಚರ ಮದುವೆ ನಾನು ನೋಡಿದೆ. ನಮ್ಮ ಕುಟುಂಬದಲ್ಲಿ ಇನ್ನು ಯಾರ ರಕ್ಷಣೆ ಬಂದಿಲ್ಲ, ಯಾರೇ ದೇವ್ರ ಬಗ್ಗೆ ಬಂದಿಲ್ವಾ, ದೇವ್ರು ನೋಡ್ಲಿಲ್ಲ, ಅವ್ರಿಗೆಲ್ಲ ಕಷ್ಟ ಆಗಲ್ವಾ? ಆಗುತ್ತಾ ಇಲ್ವಾ? ನಿಮ್ಮ ಮಕ್ಕಳು ಮಾತ್ರ ನಿಮಗೆ ಮಕ್ಕಳು, ಬೇರೆಯವ್ರ ಮಕ್ಕಳು ಮಕ್ಕಳಲ್ವಾ? ನಿನ್ ಸಂಸಾರ ಮಾತ್ರ ನಿಮ್ಗೆ ಸಂಸಾರ, ಬೇರೆಯವ್ರ ಸಂಸಾರ ಅಲ್ವಾ? ಹಲ್ಲೆಲೂಯಾ. ದೇವರನ್ನ ಅದೇ ರೀತಿ ನೋಡಿದಾರ, ಸಮವಾಗಿ ನಮ್ಮನ್ನ ನೋಡ್ತಿದ್ದಾರೆ ತಾನೆ. ನಾವ್ಯಾಕೆ ಸಮವಾಗಿ ನೋಡ್ತಿಲ್ಲ? ನಾವ್ಯಾಕೆ ಸಮವಾಗಿ ಪ್ರಾರ್ಥನೆ ಮಾಡ್ತಿಲ್ಲ? ಹಲ್ಲೆಲೂಯಾ. ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ಇವತ್ತಿಂದ ನಾನು ಮನ್ಕಾಲಕ್ಕೆ ಪ್ರಾರ್ಥನೆ ಮಾಡ್ತೀರಾ? ಅನೇಕ ಕುಟುಂಬಗಳಿಗಾಗಿ, ಅನೇಕ ಸೇವೆಗಳಿಗಾಗಿ, ಅನೇಕ ಹಾಸ್ಪಿಟಲ್ ಆತ್ಮಗಳು ನಷ್ಟ ಪಡ್ತಾರೆ. ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ಪರ್ಸೆಂಟೇಜ್ ವಿಷಯದಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಮಾಡ್ತಿದ್ದೀರಾ ದೇವರಿಗೆ ಪ್ರಾರ್ಥನೆ? ನಾವು ತಿಳ್ಕೊಬೇಕು. ನಾನು ಹೇಳ್ತಿದ್ದ ತಪ್ಪು ತಿಳ್ಕೊಬೇಡಿ. ನಾವು ತಿಳ್ಕೊಬೇಕು. ದೇವರಿಗೆ ನಾನು ಎಷ್ಟು ಟೈಮ್ ಕೊಡ್ತೀನಿ, ನಾನು ತಿಳ್ಕೊಂಡಿಲ್ಲ ಅಂದ್ರೆ ಇನ್ನೇನು ಪಕ್ಕದಲ್ಲಿ ತಿಳ್ಕೊಂತಾರ? ತಿಳ್ಕೊನಲ್ಲ, ಲೋಕದಲ್ಲಿ ತಿಳ್ಕೊನಲ್ಲ. ಇವತ್ತು ನೋಡಿ, ಯಾವ್ದೋ ಒಂದು ಯಾವ್ದೋ ಒಂದು ಪೂಜೆ ಬಂತು, ಹೋದ್ರು ತಿಂದ್ರು, ಪೂಜೆ ಮಾಡು, ತಿನ್ಕೊಂಡ್ಬಂದ್ರು, ಹೋದ್ರು, ಅವ್ರು ಮುಗಿತವ್ರ ಕೆಲಸ. ನಮ್ದು ಹಂಗೆ ಇಲ್ಲ. ನಾನು ಎಷ್ಟು ಪರ್ಸೆಂಟ್ ದೇವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಾನೇ ನೋಡಿ ತಿಳ್ಕೊಬೇಕು ಹೊರತು ನೀನೆಲ್ಲ ತಿಳ್ಕೊಬೇಕು, ನಾನು ತಿಳ್ಕೊಬೇಕು ಫಸ್ಟ್. ಇವತ್ತು ಎಷ್ಟು ಜನ ತಿಳ್ಕೊಂತೀರಾ ದೇವ್ರನ್ನ ಎಷ್ಟು ಮಾತ್ರ ಪ್ರೀತಿ ಮಾಡ್ತಿದ್ದೀರ ಅಂತ, ಎಷ್ಟು ಮಾತ್ರಕ್ಕೆ ದೇವರಿಗೆ ಟೈಮ್ ಕೊಟ್ಟಿದ್ದೀರ ಅಂತ ಎಷ್ಟು ಜನ ತಿಳ್ಕೊಂತೀರಾ? ಕೈ ಎತ್ತಿ ನೋಡೋಣ. ತಿಳ್ಕೊಂತೀರಾ? ಕೈ ಎತ್ತಿ ಬೇಗ. ಮುಂದೆ ಏನಮ್ಮ ಕೈಲ? ಎಷ್ಟು ಪರ್ಸೆಂಟ್ ನೀವು ದೇವರನ್ನ ಪ್ರೀತಿ ಮಾಡ್ತಿದ್ದೀರಾ? ಎಷ್ಟು ಪರ್ಸೆಂಟ್ ನೀವು ದೇವರಿಗೆ ಟೈಮ್ ಕೊಡ್ತಿದ್ದೀರಾ? ಅದನ್ನೆಲ್ಲ ಒಂದು ನಿಮಿಷ ನೀವು ರಿಮೈಂಡ್ ಮಾಡಿ, ನೀವು ಕಣ್ಮುಚ್ಚಿ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರು ನಮಗೆ ಕುಟುಂಬದಲ್ಲಿ ದೇವರ ಮಹಾ ಕಾರ್ಯವನ್ನು ಮಾಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ನೇರಮಂಕಲಾಗಿ